ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮಗೆ ನಿಮ್ಮ ವ್ಯಕ್ತಿಯ ತಡರಾತ್ರಿಯ ಯೋಚನೆಗಳು ನಿಮ್ಮ ಬಗ್ಗೆ ಏನಾಗಿರುತ್ತೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಿದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗು. ಎಲ್ಲ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಅಂಡ್ ಯಾರೆಲ್ಲ ಇನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಪಕ್ಕದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆಯಲ್ಲ, ಅದರಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ವಾಟ್ಸಪ್, ಕಾಲ್ ಅಥವಾ ಮೆಸೇಜ್ ಮೂಲಕ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ನ ತಗೊಳ್ಬಹುದು. ಸೊ ನೋಡೋಣ, ನಿಮ್ಮ ವ್ಯಕ್ತಿಯ, ನಿಮ್ಮ ಎಕ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕರೆಂಟ್ ಪರ್ಸನ್ ಆಗಿರ್ಬೋದು, ಅವರ ಒಂದು ಭಾವನೆಗಳು ಏನಾಗಿರುತ್ತೆ ಅಂತ ಹೇಳಿ ನಿಮ್ಮ ಬಗ್ಗೆ. ಇದು ತಡರಾತ್ರಿಯ ಯೋಚನೆಗಳು. ನಾನು ಇಲ್ಲಿ 5 ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ನಿಮ್ಮ ಪರ್ಸನ್ ನ ಮುಖ ಅಥವಾ ಹೆಸರನ್ನ ನೆನಪಿಸ್ಕೊಂಡು ಈ ರೀಡಿಂಗ್ ನ ನೋಡಬಹುದು. ನಿಮ್ಮ ಇಷ್ಟ ದೇವಗಳನ್ನ ಪ್ರೇ ಮಾಡಿಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಶುರು ಮಾಡಿ. ನೋಡೋಣ ಏನೆಲ್ಲ ಕಾರ್ಡ್ಸ್ ಬಂದಿರುತ್ತೆ ಅಂತ ಹೇಳಿ. ಇಲ್ಲಿ ನಾನು ನಿಮಗೆ ಎಲ್ಲಾ ಕಾರ್ಡ್ಸ್ ಒಂದ್ಸಲಿ ತೋರಿಸ್ತೀನಿ. ಅದಾದ್ಮೇಲೆ ಒಂದೊಂದೇ ಕಾರ್ಡ್ಸ್ ಗಳ ಡೀಟೇಲ್ ರೀಡಿಂಗ್ ಕೂಡ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು 9 ಆಫ್ ವಾಂಡ್ಸ್ ಬಂದಿದೆ. ಸೊ ನೋಡೋಣ 9 ಆಫ್ ವಾಂಡ್ಸ್ ಏನೆಲ್ಲ ಬರುತ್ತೆ ಅಂತ ಹೇಳಿ. ಪ್ರೆಸೆಂಟ್ಲಿ ಈ ಪರ್ಸನ್ ತುಂಬಾನೇ ಟಯರ್ಡ್ ಆಗಿರೋ ತರ ನಂಗೆ ಫೀಲ್ ಆಗ್ತಾ ಇದೆ. ತುಂಬಾ wounded ಆಗಿದ್ದಾರೆ. ಪಾಸ್ಟ್ ಅಲ್ಲಿ ನಡೆದಿರುವಂತ ಒಂದಷ್ಟು ಘಟನೆಗಳು ಇವರಿಗೆ ತುಂಬಾನೇ ಗಾಯಗೊಳಿಸಿದೆ. ಕೆಲವೊಂದಷ್ಟು ಜಗಳಗಳು, ಮನಸ್ತಾಪಗಳು, ಫೈಟಿಂಗ್ಗಳು, ಏನೆಲ್ಲ ಮಾತುಕತೆ ಆಗಿತ್ತು ಎಲ್ಲದನ್ನು ನೆನಪಿಸ್ಕೊಳ್ತಾ ಇರೋ ತರ ಕಾಣಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿಗೆ ಬಹಳಷ್ಟು ರೆಸ್ಪಾನ್ಸಿಬಿಲಿಟಿಗಳು ಕೂಡ ಇದೆ ಅನ್ಸುತ್ತೆ. ಇಲ್ಲಿ ಎಕ್ಸ್ಪೆಷಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತುಂಬಾನೇ ಜಾಸ್ತಿ ಇರೋದು ಕಾಣಿಸ್ತಾ ಇದೆ. ಈ ವ್ಯಕ್ತಿ ಒಂದಕ್ಕಿಂತ ಜಾಸ್ತಿ ಕೆಲಸಗಳನ್ನ ತನ್ನ ಮೈ ಮೇಲೆ ಹೇಳ್ಕೊಂಡು ತುಂಬಾನೇ ಟಯರ್ಡ್ ಆಗಿದ್ದಾರೆ. ಟಯರ್ಡ್ ಆಗಿ ತುಂಬಾ ಕೆಲಸ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಅಂಡ್ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಹೇಳೋದಾದ್ರೆ, ಈ ವ್ಯಕ್ತಿ ನಿಮ್ಮನ್ನ ಒಂದಷ್ಟು ಕಡೆಯಲ್ಲಿ ವಾಚ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಅವರು ಟಯರ್ಡ್ ಆಗಿದ್ರು ಕೂಡ ಪಾಸ್ಟ್ ಅಲ್ಲಿ ಏನೇ ನಡೆದಿದ್ರು, ಏನೇ ಒಂದಷ್ಟು ಘಟನೆಗಳು ಆಗಿದ್ರು ನಿಮ್ಮಿಬ್ರು ನಡುವೆ, ಈ ವ್ಯಕ್ತಿ ನಿಮ್ಮನ್ನ ವಾಚ್ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ನಿಮ್ಮ ಸ್ಟೇಟಸ್ ಗಳಿರ್ಬೋದು ಅಥವಾ ನಿಮ್ಮ ಬಗ್ಗೆ ಅವರ ಫ್ರೆಂಡ್ಸ್ ಥ್ರೂ ತಿಳ್ಕೊಳ್ಳೋ ಅಂತ ಪ್ರಯತ್ನಗಳು ಮಾಡ್ಬೋದು. ಅಥವಾ ನಿಮ್ಮ ಒಂದು ಲೈಕ್ ಫ್ರೆಂಡ್ ಲಿಸ್ಟ್ ಅಲ್ಲಿ ಯಾರ್ಯಾರು ಆಡ್ ಆಗ್ತಾರೆ, ಯಾರ್ಯಾರು ಆಡ್ ಆಗಲ್ಲ, ಆ ತರ ಒಂದು ಏನೋ ಒಂದು ನಿಮ್ಮ ಸೋಷಿಯಲ್ ಮೀಡಿಯಾ ಥ್ರೂ ಅಬ್ಸರ್ವ್ ಮಾಡೋದು ಅಥವಾ ಫ್ರೆಂಡ್ಸ್ ಕಡೆಯಿಂದ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಿರೋದು ಇಲ್ಲಿ ಆಗ್ತಾ ಇದೆ. ಅಂಡ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಈ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡೋದಾದ್ರೆ ಆಗಿದ್ದಂತ ಘಟನೆಗಳ ಬಗ್ಗೆ ಯಾವಾಗ್ಲೂ ನೆನಪಿಸ್ಕೊಳ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಅದ್ರಲ್ಲಿ ಇವರಿಗೆ ಒಂದಷ್ಟು ಈ ಒಂದು ರಿಲೇಶನ್ಶಿಪ್ ನೆನಪಿಸ್ಕೊಂಡಾಗೆಲ್ಲ ಅವರಿಗೆ ಡ್ರೈನ್ ತರ ಫೀಲ್ ಆಗುತ್ತೆ, ಟಯರ್ಡ್ ತರ ಫೀಲ್ ಆಗುತ್ತೆ. ತುಂಬಾನೇ ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಈ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ ಅನ್ನೋ ತರ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅವರಿಗೆ ಯಾವಾಗ್ಲೂ ಅನ್ಸುತ್ತೆ. ನೀವು ಮತ್ತೆ ಈ ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಬಹಳಷ್ಟು ಪ್ರಾಬ್ಲಮ್ಸ್ ನ ಫೇಸ್ ಮಾಡಿರೋದು ಚಾಲೆಂಜಿಂಗ್ ಆಗಿತ್ತು ಅಂತ ಅನ್ಸುತ್ತೆ. ಒಂದು ರಿಲೇಶನ್ಶಿಪ್ ಏನೋ ಒಂದು ಕಂಫರ್ಟಬಲ್ ಇಲ್ಲದೆ ಇರುವಂತದ್ದು ಅಂಡ್ ತುಂಬಾನೇ ಜಾಸ್ತಿ ಓವರ್ಕಮ್ ಮಾಡಕ್ಕೆ ಟ್ರೈ ಮಾಡಿರುವಂತದ್ದು, ಎಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಯಾವ್ದು ಒಂದು ಸರಿ ಆಗದೆ ಇರೋದು, ಅದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಇವಾಗ ಸದ್ಯಕ್ಕೆ ಈ ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಬ್ಯಾಲೆನ್ಸ್ ತಗೊಂಡ್ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಕೆಲವೊಂದ್ಸರಿ ಈ ವ್ಯಕ್ತಿಗೆ ಯಾವಾಗ್ಲೂ ಭಯ ಕಾಡ್ತಾನೆ ಇರತ್ತೆ. ತನ್ನಲ್ಲಿರುವಂತ ಏನೋ ಒಂದು ವಸ್ತುನ ಯಾರಾದ್ರೂ ಬಂದು ತಗೊಂಡ್ ಹೋಗ್ಬೋದೇನೋ ಅನ್ನೋ ಒಂದು ಭಯ. ಕೆಲವೊಂದ್ಸರಿ ಅನ್ಕಂಫರ್ಟಬಲ್ ಅಂಡ್ ಕೀಪ್ ಆನ್ ಫೈಟಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಮೇ ಬಿ ಆಗಿರೋ ಅಂತ ಘಟನೆಗಳಿಂದ ಹೊರಗಡೆ ಬರೋದಕ್ಕೆ ಕೂಡ ಈ ವ್ಯಕ್ತಿ ಇಲ್ಲಿ ಫೈಟ್ ಮಾಡ್ತಿರೋದು ಕೂಡ ಚಾನ್ಸಸ್ ಇದೆ. ಮೇ ಬಿ ಮರೆಯಕ್ಕಿರ್ಬೋದು ಅಥವಾ ಅವ್ರನ್ನ ಸ್ಟೇಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಇರ್ಬೋದು. ತುಂಬಾನೇ ಫೈಟ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಎಲ್ಲರನ್ನೂ ವಾಚ್ ಮಾಡ್ತಿದ್ದಾರೆ ಈ ವ್ಯಕ್ತಿ. ನಿಮ್ಮನ್ನು ಕೂಡ ಈ ವ್ಯಕ್ತಿ ನಿಮ್ಮ ಮೇಲೆ ಕೂಡ ಕಣ್ಣಿಟ್ಟಿರುವಂತದ್ದು, ನಿಮ್ಮ ಮೇಲೂ ಕೂಡ ನಿಮ್ ಜೀವನದಲ್ಲಿ ಏನಾಗುತ್ತೆ ಏನಾಗಲ್ಲ ಅದನ್ನು ಕೂಡ ವಾಚ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಒಂಥರ ವಾಚಿಂಗ್ ಎನರ್ಜಿನೇ ಜಾಸ್ತಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಡೆಫಿನೆಟ್ಲಿ ಈ ವ್ಯಕ್ತಿಗೆ ಕ್ವೀನ್ ಆಫ್ ಕಪ್ಸ್ ಅಂದ್ರೆ ಒಂಥರ ತಾಯಿ ತರ ಪ್ರೀತಿ. ನಿಮ್ಮ ಒಂದು ನಿಜವಾದ ಪ್ರೀತಿಯ ಬೆಲೆ ಇವರಿಗೆ
ಇವಾಗ ಅರಿವು ಆಗ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಬಿಕಾಸ್ ನೀವೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರಿಗೆ ತುಂಬಾನೇ ಪ್ರೀತಿ ತೋರಿಸ್ತಿದ್ರಿ ಅಂತ ಅನ್ನಿಸ್ತಾ ಇದೆ. ಇವಾಗ ಪ್ರೆಸೆಂಟ್ಲಿ ಏನೇ ಸಿಚುವೇಶನ್ ಇದ್ರು ಅವರು ನಿಮ್ಮ ಒಂದು ಪ್ರೀತಿನ ಮಿಸ್ ಮಾಡ್ಕೊಳ್ತಿದ್ದಾರೆ. ಇನ್ ಕೇಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರೀತಿಗೂ ಈ ಒಂದು ಥರ್ಡ್ ಪಾರ್ಟಿ ಪ್ರೀತಿಗೂ ಕಂಪೇರ್ ಮಾಡ್ಕೊಳ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನೀವು ಇವರಿಗೆ ಮನೇಲಿ ಒಂದು ಅಮ್ಮ ಯಾವ ತರ ಮಕ್ಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ದಲೆ ಒಂದು ತಾಯಿ ಪ್ರೀತಿನ ತೋರಿಸ್ತಾರೋ ಅದೇ ತರ ನೀವು ಪ್ರೀತಿನ ಕೊಟ್ಟಿದ್ರಿ ಅಂತ ಅನ್ಸುತ್ತೆ. ಸೊ ಈ ವ್ಯಕ್ತಿ ಅನ್ಕೊಳ್ತಾ ಇದ್ದಾರೆ, ಈ ತರಾನು ಜನ ಇರ್ತಿದ್ರ, ಈ ತರನು ಪ್ರೀತಿ ತೋರಿಸೋರು ಇಲ್ಲಿ ಇನ್ನೂ ಇದಾರ, ಸೊ ಆ ತರ ಒಂದು ಪ್ರೀತಿನ ನಾನು ಮಿಸ್ ಮಾಡ್ಕೊಂಡಲ್ಲ ಅಂತ ಹೇಳಿ ಈ ವ್ಯಕ್ತಿಗೆ ಯಾವಾಗ್ಲೂ ಕಾಡುತ್ತೆ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಒಂಥರ ಕೈಂಡ್ ಆಫ್ ನೀವು ಯಾವ ತರ ಡೌನ್ ಟು ಅರ್ತ್ ಇದ್ರಿ, ಹೆಲ್ಪಿಂಗ್ ನೇಚರ್ ಇತ್ತು ನಿಮಗೆ, ನೀವು ಸಹಾಯ ಕೇಳಿದಾಗೆಲ್ಲ ಸಹಾಯ ಮಾಡುವಂಥದ್ದು ಅಂಡ್ ತುಂಬಾನೇ ಜಾಸ್ತಿ ನಿಮ್ಮ ಆ ಪಾರ್ಟ್ನರ್ನ ನೀವು ಕೇರ್ ಮಾಡಿದ್ದಂಥದ್ದು ಎಲ್ಲದೂ ಕೂಡ ಈ ವ್ಯಕ್ತಿಗೆ ತುಂಬಾನೇ ನೆನಪಾಗ್ತಾ ಇದೆ. ಅಂಡ್ ಒಂಥರ ಇಲ್ಲಿ ಡೆಫಿನೆಟ್ಲಿ ಅವರು ನಿಮ್ಮನ್ನ ಒಂದು ಮದರ್ ಎನರ್ಜಿಗೆ ಹೋಲಿಸ್ಕೊಳ್ತಾ ಇದ್ದಾರೆ. ತಾಯಿ ಯಾವ ತರ ಮಗುಗೆ ಪ್ರೀತಿ ಕೊಡ್ತಾರಲ್ವಾ ಅದೇ ತರ ವಿತೌಟ್ ಎಕ್ಸ್ಪೆಕ್ಟೇಷನ್ ನೀವು ಪ್ರೀತಿ ಕೊಟ್ಟಿರುವಂತದ್ದು ಇಲ್ಲಿ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ತುಂಬಾ ಜನ ಇಲ್ಲಿ ಒಂದಷ್ಟು ವಾಟರ್ ಎಲಿಮೆಂಟ್ಸ್ ಇರುವಂತ ರಾಶಿಯವರು ಈ ಒಂದು ವಿಡಿಯೋಸ್ ನ ನೋಡ್ತಿದ್ದೀರಾ ಅಂತ ಹೇಳಿ ಅನ್ನಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ನೀವು ತುಂಬಾ ಆನೆಸ್ಟ್ ಆಗಿರ್ತಿದ್ವಿ, ಎಮೋಷನಲಿ ತುಂಬಾ ಜಾಸ್ತಿ ಕನೆಕ್ಟ್ ಆಗ್ತಾ ಇದ್ವಿ, ಅವರಿಗೆ ತುಂಬಾ ಕ್ರಿಯೇಟಿವ್ ಆಗಿ ಇರ್ತಿದ್ರಿ. ನಿಮ್ ಟ್ರಸ್ಟ್ ಕೂಡ ನಿಮ್ಮನ್ನ ಟ್ರಸ್ಟ್ ಮಾಡ್ಬೋದಿತ್ತು ಆ ವ್ಯಕ್ತಿ. ಸೊ ಆ ತರ ಒಂದು ಎನರ್ಜಿಲಿ ಫೀಲ್ ಮಾಡ್ತಾ ಇದ್ದಾರೆ. ತುಂಬಾ ಲೈಕ್ ನೀವ್ ಯಾವಾಗ್ಲೂ ನಿಮ್ಮ ಡ್ರೀಮ್ಸ್ ಗಳ ಬಗ್ಗೆ ಅವ್ರ ಜೊತೆ ಮಾತಾಡ್ತಿದ್ದು, ನಿಮ್ ಕನಸು ಇದಾಗಿದೆ ಅದನ್ನ ನಾವು ನೆನ್ಸ್ ಮಾಡ್ಕೋಬೇಕು ಒಟ್ಟಿಗೆ, ಆ ತರ ಎಲ್ಲ ಏನ್ ಮಾತಾಡ್ತಿದ್ರಲ್ಲ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ, ಅದನ್ನು ಕೂಡ ಇಲ್ಲಿ ನೆನಪಿಸ್ಕೊಳ್ತಾ ಇರೋದು. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ. ಸೊ ಇಲ್ಲಿ ಸಾರ್ಟ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಒಂದು ಮೇಲ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬಹಳಷ್ಟು ಸರಿ ಈ ಒಂದು ಪರ್ಸನ್ ಏನಿದ್ದಾರೆ ಅವರು ಈ ಒಂದು ರಿಲೇಶನ್ಶಿಪ್ ನ ರೂಲ್ ಮಾಡೋದಕ್ಕೆ ಟ್ರೈ ಮಾಡಿರೋದು ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಇಲ್ಲಿ ಫೆಮಿನೈನ್ ಎನರ್ಜಿಗಿಂತ ಜಾಸ್ತಿ ಮೇಲ್ ಎನರ್ಜಿ ಕಾಣಿಸ್ತಾ ಇದೆ. ಈ ಒಂದು ಮೇಲೆ ಲಾಜಿಕಲಿ ಥಿಂಕ್ ಮಾಡುವಂತ ಪರ್ಸನ್ ಇರ್ಬೋದು ಅಂಡ್ ತುಂಬಾನೇ ವರ್ಕ್ ಜಾಸ್ತಿ ಮಾಡ್ತಿದ್ರು ಅಂತ ಅನ್ಸುತ್ತೆ, ವರ್ಕೋಹಾಲಿಕ್, ತುಂಬಾ ಜಾಸ್ತಿ ಐಡಿಯಾ ಇರುವಂತವ್ರು. ಕೆಲವೊಂದ್ಸರಿ ಈ ಒಂದು ಪರ್ಸನ್ಗೆ ತುಂಬಾ ಇಂಪೇಷನ್ಸ್ ಆಗ್ಬಿಡ್ತಿದೆ, ಪೇಷನ್ಸ್ ಕಳ್ಕೊಳ್ತಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡೋದಕ್ಕೆ ಸ್ವಲ್ಪ ಸುಂದರವಾಗಿರುವಂತದ್ದು, ಪರ್ಸನಾಲಿಟಿ ತುಂಬಾ ಚೆನ್ನಾಗಿರುವಂತದ್ದು, ಒಂಥರ ಯುದ್ಧದಲ್ಲಿ ಒಂದು ಸೋಲ್ಜರ್ ಯಾವ ತರ ಒಂದು ಎನರ್ಜಿ ಇರತ್ತಲ್ಲ ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಟೀಮ್ ಅಲ್ಲಿ ನಿಂತ್ಕೊಂಡಾಗ ಒಂದು ಲೆಫ್ಟಿನೆಂಟ್ ಲೀಡರ್ ಯಾವ ತರ ಕಾಣಿಸ್ತಾರೆ ಆ ತರ ಒಂದು ಮೇಲ್ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಡಿಸಿಷನ್ ಮೇಕ್ ಮಾಡ್ತಾರೆ, ತುಂಬಾ ಫೋಕಸ್ಡ್ ಆಗಿ ವರ್ಕ್ ಮಾಡುವಂತವ್ರು, ಇವ್ರು ಏನೇ ಥಿಂಕ್ ಮಾಡಿದ್ರು ಆರ್ಟ್ ಇಂದ ಥಿಂಕ್ ಮಾಡುವಂತವ್ರು, ತುಂಬಾನೇ ಜಾಸ್ತಿ ಡಿಸಿಷನ್ ಮೇಕ್ ಮಾಡುವಾಗ ಕ್ಲಿಯರ್ ಆಗಿ ಡಿಸಿಷನ್ ಮೇಕ್ ಮಾಡುವಂತ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಕಂಟ್ರೋಲ್ ಮಾಡೋದಕ್ಕೆ ನಿಮ್ಮನ್ನ ಟ್ರೈ ಮಾಡಿದ್ರು ಅಂತ ಅನ್ಸತ್ತೆ. ತುಂಬಾನೇ ಜಾಸ್ತಿ ಲೈಕ್ ಡಾಮಿನೇಟಿಂಗ್ ಸ್ವಲ್ಪ ಇಲ್ಲಿ ಕಾಣಿಸ್ತಾ ಇದೆ. ಡಿಸಿಪ್ಲಿನ್ ಜಾಸ್ತಿ ಇಷ್ಟ ಪಡ್ತಿದ್ರು ಅಂತ ಅನ್ಸತ್ತೆ. ಅಂಡ್ ಕೆಲವೊಂದ್ಸರಿ ನಿಮಗೂ ಅದು ತುಂಬಾನೇ ಜಾಸ್ತಿ ಏನಪ್ಪಾ ಇವ್ರು ಇಷ್ಟೊಂದು ಮಾಡ್ತಾರೆ ಅಂತ ಹೇಳಿ ಅನ್ಸಿರ್ಬೋದು. ಈ ವ್ಯಕ್ತಿಗೂ ಕೂಡ ಇದರ ಒಂದು ಅರಿವಿದೆ, ನಾನು ಜಾಸ್ತಿ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ನೇನು, ಜಾಸ್ತಿ ಟೈ ಡೌನ್ ಮಾಡೋದಕ್ಕೆ ಇವ್ರನ್ನ ಟ್ರೈ ಮಾಡಿದ್ನೇನು, ಮೇ ಬಿ ನನ್ನ ಒಂದು ಸ್ಟ್ರಿಕ್ಟ್ನೆಸ್ ಇವ್ರಿಗೆ ಜಾಸ್ತಿ ಆಯ್ತು ಅಂತ ಹೇಳಿ ಅನ್ಸತ್ತೆ ಅಂತ ಕೂಡ ಫೀಲ್ ಮಾಡಿರ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಯಾವ ತರ ಅಂದ್ರೆ ಅವ್ರ ಜೊತೆ ಮೆಸಪ್ ಮಾಡಕ್ಕೆ ಏನಾದ್ರು ಹೋದ್ರೆ ಆ ನೆಗೆಟಿವ್ ಜನನ ಇವರು ದೂರ ಕೂಡ ಮಾಡ್ತಾರೆ. ಸೊ ಆ ತರ ಒಂದು ಪರ್ಸನಾಲಿಟಿ ಕಾಣಿಸ್ತಾ ಇದೆ. ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು 2 ಆಫ್ ಸಾರ್ಟ್ಸ್ ಬಂದಿದೆ. ಮೇ ಬಿ ಇಲ್ಲಿ ಯಾರೋ ಏನು ಹೇಳಿರುವಂತದ್ದು ಅಂಡ್ ಈ ವ್ಯಕ್ತಿ ಆ ಟೈಮಲ್ಲಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡು ಮಾತಾಡಿಲ್ಲ ಅಂಡ್ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೇಳಿ ತಿಳ್ಕೊಳ್ಳೋ ಅಂತ ಪ್ರಯತ್ನಗಳನ್ನ ಮಾಡಿಲ್ಲ, ಏನು ಸಡನ್ ಆಗಿ ಡಿಸಿಷನ್ ಮೇಕ್ ಮಾಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಏನಂದ್ರೆ ಕೆಲವೊಂದ್ಸರಿ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಯಾರೋ ಏನೋ ಹೇಳಿದ್ರು ಕೂಡ ಅದನ್ನ ಬಂದು ನಿಮ್ಮ ಹತ್ರ ಡಿಸ್ಕಷನ್ ಮಾಡಿಲ್ಲ, ಸ್ಟ್ಯಾಂಡ್ ತಗೊಂಡು ಮಾತಾಡಿಲ್ಲ, ಬಿಲೀವ್ ಮಾಡಕ್ಕೆ ಹೋಗಿಲ್ಲ.
ಅಂಡ್ ಏನಂದ್ರೆ ಕೆಲವೊಂದ್ಸರಿ ಇವರು ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗಿದೆ, ಕ್ಲಾರಿಟಿ ತಗೊಂಡಿಲ್ಲ ವಸ್ತು ಬಗ್ಗೆ, ಆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ತಗೊಂಡಿಲ್ಲ, ಬರೀ ಥಿಂಕ್ ಮಾಡಿರೋದು ಅವ್ರ ಮನ್ಸಲ್ಲೇ ಅವರು ಏನೇನೋ ಕಲ್ಪನೆ ಮಾಡ್ಕೊಂಡು ದೂರ ಹೋಗಿರುವಂತದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಈ ಪರ್ಸನ್ಗೆ ಏನಂದ್ರೆ ಆ ಪರ್ಸನ್ಗೆ ಗೊತ್ತಿದೆ, ಲೈಕ್ ನನಗೇನೋ ಚೀಟ್ ಆಗ್ಬಿಡ್ತು ಅಂತ ಹೇಳಿ ಫೀಲ್ ಮಾಡ್ತಾ ಇದ್ದಾರೆ. ನನಗೆ ಮೋಸಗಳಾಗಿದೆ ಇಲ್ಲಿ, ಮೋಸ ಆಗಿದ್ರು ನನ್ಗೆಲ್ಲ ಗೊತ್ತಿದ್ರು ಕೂಡ ನಾನು ಸುಮ್ಮನೆ ಇದ್ದೆ ಕೆಲವೊಂದು ಸರಿ. ಅಂಡ್ ಇನ್ನೊಂದು ಸರಿ ಏನಂದ್ರೆ ಈ ಪರ್ಸನ್ ಎಲ್ಲ ಗೊತ್ತಿದ್ರು ಕೂಡ ಸ್ಟ್ಯಾಂಡ್ ತಗೊಂಡು ಮಾತಾಡಿಲ್ಲ. ಯಾಕೆಂದ್ರೆ ಅವರ ಒಂದು ಮನಃಶಾಂತಿನ ಹಾಳು ಮಾಡ್ಕೋಬಾರ್ದು ಅಂತ ಕೆಲವೊಂದು ವಿಷಯಗಳಿಗೆ ಮಾತಾಡಕ್ಕೆ ಹೋಗಿಲ್ಲ. ಗೊತ್ತಿದೆ ಅವ್ರ ಹಿಂದೆ ಅವ್ರಿಗೆ ಮೋಸ ಆಗಿದೆ ಅಂತ ಗೊತ್ತಿದ್ರು ಕೂಡ ಆ ವ್ಯಕ್ತಿ ಸ್ಟ್ಯಾಂಡ್ ತಗೊಂಡು ಮಾತಾಡಿಲ್ಲ. ಅದನ್ನೇ ಕೂಡ ಅವರು ಫೀಲ್ ಮಾಡ್ತಾ ಇದ್ದಾರೆ, ನಾನು ಸ್ಟ್ಯಾಂಡ್ ತಗೊಂಡು ಮಾತಾಡ್ಬೇಕಿತ್ತು, ಕ್ಲಾರಿಟಿ ತಗೊಳ್ಬೇಕಿತ್ತು, ಆ ವಿಷಯದ ಬಗ್ಗೆ ಥಿಂಕ್ ಮಾಡ್ಬೇಕಿತ್ತು, ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಬೇಕಿತ್ತು. ನಾನು ಆಲ್ ಆಫ್ ಸಡನ್ ನನ್ನ ಮನ್ಸಲ್ಲಿ ಯಾರೋ ಏನು ಹೇಳಿದ್ರು ಅಂತ ಹೇಳಿ ಏನೇನೋ ಥಿಂಕ್ ಮಾಡ್ಕೊಂಡು ಹೋಗಿದ್ದು ಅಷ್ಟೊಂದು ಸರಿ ಇರ್ಲಿಲ್ವೇನೋ ಅಂತ ಹೇಳಿ ಅನ್ನಿಸ್ತಾ ಇದೆ. ಬಿಕಾಸ್ ಈ ವ್ಯಕ್ತಿಗೆ ಚಾನ್ಸಸ್ ಇತ್ತು ಆ ಟೈಮಲ್ಲಿ. ಆ ಟೈಮಲ್ಲಿ ಅವ್ರ ಕಣ್ಣಿಗೆ ಕಟ್ಟಿರುವಂತ ಬಟ್ಟೆನ ತೆಗ್ದು ಲೈಕ್ ಏನಾಗ್ತಿದೆ ಸುತ್ತಮುತ್ತ ಅಂತ ಹೇಳಿ ನೋಡೋ ಅಂತ ಒಂದು ಪ್ರಯತ್ನ ಮಾಡ್ಬೋದಿತ್ತು. ಬಟ್ ಡೆಫಿನೆಟ್ಲಿ ಈ ವ್ಯಕ್ತಿ ಆ ತರ ಒಂದು ಪ್ರಯತ್ನ ಮಾಡಿಲ್ಲ. ನಾನು ಮಾತಾಡಿದ್ರೆ ಎಲ್ಲಿ ಮತ್ತೆ ಜಗಳಗಳಾಗುತ್ತೋ, ಮನಸ್ತಾಪಗಳಾಗುತ್ತೋ, ನಮ್ಮ ನಡುವೆ ಇರುವಂತ ಶಾಂತಿ ಹಾಳಾಗುತ್ತೆ ಅಂತ ಹೇಳಿ ಈ ವ್ಯಕ್ತಿ ಸ್ಟೆಪ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದಾಗಿ ಎಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಏನೇನೋ ಆಗಿ ಇಲ್ಲಿ ಒಂದಷ್ಟು ಮನಸ್ತಾಪಗಳೆಲ್ಲ ಆಗಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ಇವಾಗ ಈ ವ್ಯಕ್ತಿಗೆ ಏನು ಅನಿಸ್ತಿದೆ ಅಂದ್ರೆ ಆ ಟೈಮಲ್ಲಿ ನಾನು ಸ್ವಲ್ಪ ಕ್ಲಾರಿಟಿ ತಗೊಳ್ಬೋದಿತ್ತೇನೋ, ನಾನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಆ ಟೈಮಲ್ಲಿ ಮಾತಾಡಿ ಸತ್ಯ ಯಾವುದು ಸುಳ್ಳು ಯಾವುದು ಈ ಕನ್ಫ್ಯೂಷನ್ ಇಂದ ಒಂದು ಕ್ಲಾರಿಟಿ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಒಂಥರ 50-50 ತರ ಥಿಂಕ್ ಮಾಡ್ತಿದ್ದಾರೆ. ಅರ್ಧ ಅವ್ರದ್ದು ತಪ್ಪಿದೆ, ಅರ್ಧ ನಿಮ್ದು ತಪ್ಪಿದೆ ಅನ್ನೋ ತರ. ಡೆಫಿನೆಟ್ಲಿ ಏನೋ ಒಂದು ಆಗಿ ಇಲ್ಲಿ ಯಾವ್ದೋ ಒಂದು ಒಳ್ಳೆ ರಿಲೇಶನ್ಶಿಪ್ ಡ್ಯುಯಲ್ ಮೈಂಡ್ ಸೆಟ್ ಇಂದ ಹಾಳಾಗಿರುವಂತದ್ದು ಕಾಣಿಸ್ತಾ ಇದೆ. ಜಾಸ್ತಿ ಇಲ್ಲಿ ಎಮೋಷನಲ್ ಆಗಿ ಇಂಬ್ಯಾಲೆನ್ಸ್ಡ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಅದ್ರಿಂದ ಈ ತರ ಡಿಸಿಷನ್ ತಗೊಂಡಿರ್ಬೋದು. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ವ್ಯಕ್ತಿ ಒಂಥರ ಏನೋ ಒಂದು ಮನ್ಸಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಡೆಫಿನೆಟ್ಲಿ ಈ ಒಂದು ಸಿಚುವೇಶನ್ಗೆ ಮನಿಗೋಸ್ಕರ ವರ್ಕ್ ಮಾಡ್ತಿರೋದು ಕಾಣಿಸ್ತಿದೆ. ಈ ಒಂದು ಸಿಚುವೇಶನ್ ಅಲ್ಲಿ ಈ ವ್ಯಕ್ತಿ ಜಾಸ್ತಿ ರಿಲೇಶನ್ಶಿಪ್ಗೆ ಫೋಕಸ್ಡ್ ಆಗಿರೋದಕ್ಕಿಂತ ಅವ್ರ ಕೆರಿಯರ್ ಬಗ್ಗೆ, ಅವರ ಒಂದು ಮನಿ ಸ್ಟೆಬಿಲಿಟಿನ ತಗೊಂಡ್ಬರಕ್ಕೆ, ಜೀವನದಲ್ಲಿ ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ಅದಕ್ಕೆ ಜಾಸ್ತಿ ಎಫರ್ಟ್ ಆಗ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಅವರು ಹಾನೆಸ್ಟ್ ಆಗಿದ್ದಾರೆ, ಕ್ವಾಲಿಫಿಕೇಶನ್ ಇದೆ, ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಆ ವರ್ಕ್ ಏನ್ ಮಾಡ್ತಿದ್ದಾರೆ ಅವರಿಗೆ ಯೂನಿವರ್ಸ್ ಕೂಡ ಆ ವರ್ಕ್ಗೆ ಅಂದ್ರೆ ಲೈಕ್ ಆ ಎಫರ್ಟ್ ಏನ್ ಹಾಕ್ತಿದ್ದಾರೆ ಅದಕ್ಕೆ ಅವರಿಗೆ ಏನ್ ಕೊಡ್ಬೇಕು ಅದನ್ನ ಕೂಡ ಕೊಡೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಈ ಪರ್ಸನ್ ಇವಾಗಿನ ಪರಿಸ್ಥಿತಿಗೆ ಸದ್ಯಕ್ಕೆ ರಿಲೇಶನ್ಶಿಪ್ ಗಿಂತ ಜಾಸ್ತಿ ಕೆರಿಯರ್ ಬಗ್ಗೆ ಫೋಕಸ್ಡ್ ಆಗಿ ವರ್ಕ್ ಮಾಡ್ತಿರೋದು ಕಾಣಿಸ್ತಿದೆ. ಏನೋ ಆಗೋಯ್ತು, ಇನ್ನು ಕೆರಿಯರ್ ಆದ್ರೂ ಸರಿ ಮಾಡ್ಕೊಂಡು ಅದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ವರ್ಕ್ ಮಾಡಿ ಸ್ಟ್ಯಾಂಡ್ ತಗೊಳ್ಳೋಣ ಅನ್ನೋ ತರ ಈ ವ್ಯಕ್ತಿಗೆ ಬಂದಿದೆ ಮನ್ಸಲ್ಲಿ. ಸೊ ಅದಕ್ಕೋಸ್ಕರ ಈ ವ್ಯಕ್ತಿ ಕೆಲಸ ಮಾಡ್ತಿದ್ದಾರೆ. ಯಾವ ತರ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಹಗಲು ರಾತ್ರಿ ವರ್ಕ್ ಮಾಡಿ ಅದ್ರಲ್ಲಿ ಸಕ್ಸಸ್ ಪಡ್ಕೋಬೇಕಂತ ಹೇಳಿ ಫೋಕಸ್ಡ್ ಆಗಿ ಒಂದು ಊಟ ನಿದ್ದೆ ಕೂಡ ಬಿಟ್ಟು ಇಲ್ಲಿ ಕೆಲಸ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಒಂದು ವಸ್ತು ಇಷ್ಟ ಆಗಿಲ್ಲ, ಒಂದು ಕೆಲಸ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಅದನ್ನ ಥ್ರೋ ಮಾಡ್ಬಿಟ್ಟು ಈಸ್ ಓಕೆ, ಅದನ್ನ ಬಿಸಾಕಿ ಲೈಕ್ ಅದನ್ನ ಸೈಡ್ಗೆ ಇಟ್ಟು ಇನ್ನೊಂದು ಕೆಲಸ ಮಾಡೋದು ಕೂಡ ರೆಡಿ ಇದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರನ್ನ ಶೋ ಕೂಡ ಮಾಡ್ಕೊಳ್ತಾರೆ. ನೋಡಿ, ನಾನು ಇಷ್ಟು ಕೆಲಸ ಮಾಡಿದೀನಿ, ಇಷ್ಟು ನನಗೆ ಬಂದಿದೆ, ಇಷ್ಟು ನನ್ನ ಹತ್ರ ಇದೆ, ಅದರಿಂದ ಏನಾದ್ರೂ ಇನ್ಕಮ್ ಬಂತು, ಅದರಿಂದ ಏನಾದ್ರು ಪ್ರಾಫಿಟ್ ಬಂತು ಅಂದ್ರೆ ಅದನ್ನ ಶೋ ಕೂಡ ಮಾಡ್ತಾರೆ ಇವರು. ಆ ತರ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಅವರು ತುಂಬಾ ಪ್ರೌಡ್ ಅಂತ ಫೀಲ್ ಮಾಡ್ಕೊಳ್ತಾರೆ, ತುಂಬಾ ಜಾಸ್ತಿ ವರ್ಕಿಂಗ್ ಅಂತ ಫೀಲ್ ಮಾಡ್ಕೊಳ್ತಾರೆ. ಅಂಡ್ ಆಲ್ಸೋ ನಾನು ಇಟ್ಟಿರೋದು ಏನು ಅಂತ ವರ್ಕ್ ಮಾಡೋದಕ್ಕೆ ಅಂತ ಜನ ಅನ್ಕೋತಾರಲ್ಲ, ಆ ತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಮೇ ಬಿ ಯೂನಿವರ್ಸ್ ಕೂಡ ಈ ಒಂದು ವರ್ಕ್ ಮಾಡ್ತಿರೋದಕ್ಕೆ ಅವ್ರಿಗೆ ಇನ್ ರಿಟರ್ನ್ಸ್ ಕೂಡ ಏನೋ ಒಂದು ಕೊಡುವಂಥದ್ದು, ಲೈಕ್ ಪ್ರಾಸ್ಪರಿಟಿ, ಅಬಂಡೆನ್ಸ್, ಮನಿ ಕಮ್ ಬ್ಯಾಕ್ ಮಾಡುವಂಥದ್ದು ಅವ್ರ ಜೀವನದಲ್ಲಿ, ಈ ತರ ಎಲ್ಲ ಹಾಕುವಂಥದ್ದು ಇದೆ. ಡೆಫಿನೆಟ್ಲಿ ಈ ಪರ್ಸನ್ ಏನಂದ್ರೆ ಲೈಕ್ ವರ್ಕ್ ಮಾಡ್ತಿರೋದು ತುಂಬಾ ಜಾಸ್ತಿ ಕೆರಿಯರ್ ಓರಿಯೆಂಟೆಡ್
ಕೆಲಸ ಮಾಡ್ತಿರೋದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ರಿಲೇಶನ್ಶಿಪ್ ಅಲ್ಲಿ ಏನೆಲ್ಲ ಒಂದು ಘಟನೆಗಳು ಆಗಿತ್ತು, ನಿಮ್ಮನ್ನು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಕೆರಿಯರ್ಗೂ ಕೂಡ ಫೋಕಸ್ ಮಾಡ್ತಿದ್ದಾರೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ಕ್ವಾಲಿಟಿ ಅವ್ರಿಗೆ ಗೊತ್ತಿದೆ, ಯಾವ ತರ ಕ್ವಾಲಿಟಿ ಅಂತ ಹೇಳಿ. ಅಂಡ್ ಕಿಂಗ್ ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಅವ್ರು ನಿಮ್ ಜೊತೆ ಯಾವ ತರ ನಡ್ಕೊಂಡಿದ್ರು ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಟೂ ಆಫ್ ಸಾರ್ಟ್ಸ್ ನಾನು ಆ ಟೈಮಲ್ಲಿ ಡಿಸಿಷನ್ ತಗೊಳ್ಳುವಾಗ ನೀಟಾಗಿ ಕ್ಲಿಯಾರಿಟಿಯಿಂದ ಡಿಸಿಷನ್ ತಗೊಂಡಿಲ್ಲ ಅನ್ನೋದು ಕೂಡ ಅವರಿಗೆ ಪಶ್ಚಾತ್ತಾಪ ಇದೆ. ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೇಮ್, ಫೋನ್ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ. ಇನ್ ಕೇಸ್ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರಿಗೆಲ್ಲ ಜನರಲ್ ಟಾಪಿಕ್ ಬಗ್ಗೆ, ಯಾವ್ದಾದ್ರು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಅನ್ಸಿದ್ರೆ ಆ ಒಂದು ವಿಷಯನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ಆ ಒಂದು ವಿಷಯದ ಸಲುವಾಗಿ ನಾನು ವರ್ಕ್ ಮಾಡ್ಬಿಟ್ಟು ಮತ್ತೆ ನಿಮಗೆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777. ಥ್ಯಾಂಕ್ ಯು.